ಇನ್ನು ಬೆಂಗಳೂರಿನಲ್ಲಿ ಅಪಾಯಕಾರಿ ಮರಗಳು ಸಣ್ಣ ಸಣ್ಣ ಮಳೆಗೂ ಧರೆಗುರುಳ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅನಾಹುತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯ ಮಳೆಗೆ ಬುಡ ಸಮೇತ ಮರವೊಂದು ಧರೆಗುರುಳಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಧರೆಗುರುಳಿರ್ತಕ್ಕಂಥದ್ದು. ರಸ್ತೆ ಬದಿಯಲ್ಲಿದ್ದ ತಳ್ಳುವ ಗಾಡಿಯ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆನಲ್ಲಿ ಜಲಮಂಡಳಿಯವರು ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಕಾಮಗಾರಿ ವೇಳೆ JCB ಅವರು ಮರಗಳಿಗೆ ಹಾನಿ ಮಾಡ್ತಾ ಇದ್ದಾರೆ. ತುಂಬ ಆಳಕ್ಕೆ ಬೇರೆ ಬುಡಕ್ಕೆ ಇವರು ಮಣ್ಣನ್ನು ಕೊರಿತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ. ಹಾಗಾಗಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ಗಾಳಿ ಮಳೆಗೆ ಬುಡ ಸಮೇತ ಮರಗಳು ಧರೆಗುರುಳ್ತಾ ಇದೆ. ಮೊನ್ನೆ ಆಟೋ ಒಂದರ ಮೇಲೆ ಬಿದ್ದಿತ್ತು ಮಲ್ಲೇಶ್ವರದಲ್ಲಿ. ಅದಾದ ನಂತರ ಚಾಮರಾಜಪೇಟೆಯಲ್ಲಿ ಈಗ ತಳ್ಳೋ ಗಾಡಿ ಮೇಲೆ ಬಿದ್ದಿದೆ. ಪ್ರಾಣಾಪಾಯ ಆಗಿಲ್ಲ, ಬಟ್ ಅಕಸ್ಮಾತ್ ಆದರೆ ಈ ಕಾಮಗಾರಿ ನಡೆಸಬೇಕಾದ್ರೆ JCB ಅವರು ತುಂಬ ಆಳಕ್ಕೆ ಅಂದರೆ ಮರದ ಬುಡಕ್ಕೆ ಇವರು ಕೊರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮರಗಳು ಸಡಿಲ ಆಗ್ತಾ ಇದೆ. ಸಣ್ಣದೊಂದು ಗಾಳಿ, ಸಣ್ಣದೊಂದು ಮಳೆ ಬಂದರೂ ಕೂಡ ಮರಗಳು ಧರೆಗುರುಳ್ತಾ ಇವೆ. ಆಮೇಲೆ ಅದು ಬಿದ್ದರೆ ಎಷ್ಟು ಸಮಸ್ಯೆ ಅಂದರೆ, ಯಾರ ಮೇಲಾದರೂ ಬಿದ್ದರೆ ಅದೊಂದು ಪ್ರಾಣಾಪಾಯದ ವಿಚಾರ. ಇಲ್ಲ ಅಂತಂದರೆ ರೋಡ್ ಬ್ಲಾಕ್ ಆಗಿಬಿಡುತ್ತೆ. ರೋಡ್ ಬ್ಲಾಕ್ ಆಗುತ್ತೆ, ಮತ್ತು ಅದನ್ನೆಲ್ಲ ತೆರವು ಮಾಡೋ ತನಕ ವಾಹನ ಪ್ರಯಾಣಿಕರಿಗೆ ಸಮಸ್ಯೆ. ಆಮೇಲೆ ಉದ್ದುದ್ದದ ಮರಗಳು ಎದುರುಗಡೆ ಬಿದ್ದಾಗ ಆ ಕಡೆ ಬಿಲ್ಡಿಂಗು ಬೀಳುತ್ತೆ. ಸೊ ಇವೆಲ್ಲ ಸಮಸ್ಯೆಗಳು. ಸಂಜೆ ಸುರಿದಂತಹ ಸಣ್ಣ ಮಳೆಗೆ ಚಾಮರಾಜಪೇಟೆಯಲ್ಲಿ ಬೃಹತ್ ಮರ ಧರೆಗೆ ಉಳಿದಿದೆ. ಅದೃಷ್ಟವಶಾತ್ ದೊಡ್ಡ ಮಟ್ಟದ ಅನಾಹುತ ಕೂಡ ತಪ್ಪಿ ಹೋಗಿದೆ. ಈ ಒಂದು ಬೃಹತ್ ಮರ ಕೆಳಗೆ ಬೀಳೋದಕ್ಕೆ ಕಾರಣ ಇಲ್ಲಿ ಜಲಮಂಡಳಿಯಿಂದ ಒಂದು ಚರಂಡಿಯನ್ನ ಇಲ್ಲಿ ಅಗೆಯಲಾಗ್ತಾ ಇದೆ. ಸೊ ಅದರಿಂದ JCB ಕೆಲಸ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಒಂದಿಷ್ಟು ಮರಗಳಿಗೆ ಹಾನಿ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಕ್ವಾಲಿಟಿಯನ್ನು ಕಳೆದುಕೊಂಡು ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆರೋಪ ಕೂಡ ಹೌದು. ಸೊ ಇದು 10 ಗಂಟೆ ಸುಮಾರಿಗೆ ಈ ಒಂದು ಬೃಹತ್ ಮರ ನೆಲಕ್ಕೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ವೆಹಿಕಲ್ಸ್ಗಳು ಮೂವಿಂಗಲ್ಲಿ ಇರಲಿಲ್ಲ. ಒಂದೊಮ್ಮೆ ಏನಾದರೂ ಇದ್ದಿದ್ರೆ ಅವರ ಮೇಲೆ ಕೂಡ ಬೀಳುವಂಥ ಸಾಧ್ಯತೆ ಇತ್ತು, ಜೀವ ಹಾನಿ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಸಂಪೂರ್ಣವಾಗಿ ಬುಡ ಸಮೇತವಾಗಿ ಈ ಒಂದು ಬೃಹತ್ ಮರ ಈಗ ನೆಲಕ್ಕೆ ಉರುಳಿದೆ. ಈಗ ಇದನ್ನು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ BBMPಯ ಅರಣ್ಯ ಘಟಕದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಈ ಮರವನ್ನು ತೆರವು ಮಾಡೋದಕ್ಕೆ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಟ್ರಾಫಿಕ್ ಮತ್ತು LNO ಪೊಲೀಸರು ಕೂಡ ಈಗ ಸ್ಥಳದಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಇದೀಗ ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕೆ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಇದು ಸುಮಾರು 15 ದಿನಗಳಿಂದಲೂ ಕೂಡ ಇಲ್ಲಿ ಜಲಮಂಡಳಿಯಿಂದ ಒಂದಿಷ್ಟು ಕಾಮಗಾರಿಗಳ ಆಗ್ತಾ ಇತ್ತು. ಅದು ಚರಂಡಿಯ ಕೆಲಸ. ಸೊ ಆ ವೇಳೆ JCB ಮೂಲಕವಾಗಿ ಕೆಲಸ ಆಗ್ತಾ ಇತ್ತು. ಜೊತೆಗೆ ಅಕ್ಕಪಕ್ಕದ ಒಂದಿಷ್ಟು ಮರಗಳಿಗೆ ಹಾನಿಯಾಗಿದೆ. ಸೊ ಅದರ ಭೂಮಿಯ ಕ್ವಾಲಿಟಿಯನ್ನು ಕಳೆದುಕೊಂಡು ಬೇರುಗಳಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿ ಸಣ್ಣ ಮಳೆಗೆ ಈ ರೀತಿಯಾಗಿ ಮರಗಳು ಈಗ ನೆಲಕ್ಕೆ ಉರುಳ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈಗಾಗಲೇ ಸುಮಾರು 15 ದಿನಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ಈ ಚಾಮರಾಜಪೇಟೆ 1ನೇ ಮುಖ್ಯ ರಸ್ತೆ 2ನೇ ಮುಖ್ಯ ರಸ್ತೆ ಸೇರಿದಂತೆ ಈ ಒಂದು ಪ್ರದೇಶದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ನೆಲಕ್ಕೆ ಉರುಳಿದ್ದಾವೆ. ಸೊ ಹೀಗಾಗಿ ಈ ಒಂದು ಕಾಮಗಾರಿಯಿಂದನೇ ಈ ಒಂದು ಮರಗಳು ಈಗ ಕಂಪ್ಲೀಟ್ ಆಗಿ ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಸ್ಥಳೀಯರ ಆರೋಪ. ಜೊತೆಗೆ ಒಂದು ತೆರವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಬಂದಿದ್ರು. ಸೊ ಈ ಮರಗಳ ಮಾರಣ ಹೋಮವನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಜಲಮಂಡಳಿನೇ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶಗಳನ್ನು ಕೂಡ ಹೊರ ಹಾಕಿದ್ರು. ಸೊ ಹೀಗೆ ಸಂಜೆ ಇಲ್ಲಿ ಒಂದಿಷ್ಟು ತಳ್ಳೋ ಗಾಡಿಗಳು ಅದೆಲ್ಲವೂ ಕೂಡ ಇತ್ತು, ಅದರ ಮೇಲೇನೆ ಬಿದ್ದಿದ್ದಾವೆ. ಸೊ ಅಲ್ಲಿ ಒಂದು ಬಂಡಿ ಇದೆ ನೋಡಿ, ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿ ಒಂದು ಬಂಡಿ ಇದೆ, ಆ ಒಂದು ತಳ್ಳೋ ಗಾಡಿ ಮೇಲೆ ಕೂಡ ಬಿದ್ದಿದೆ. ಸೊ ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅನಾಹುತಗಳು ಕೂಡ ಆಗಿಲ್ಲ, ಜೀವಹಾನಿ ಕೂಡ ಆಗಿಲ್ಲ. ಸೊ ಈಗ ಈ ಒಂದು ಕಾಮಗಾರಿಯಿಂದನೇ ಒಂದು ನಿರಂತರವಾಗಿ ಮರಗಳು ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಸ್ಥಳೀಯರ ಆರೋಪ. ಸೊ ಆದರೆ ಇದಕ್ಕೆ ಜಲಮಂಡಳಿ ಏನು ಸ್ಪಷ್ಟನೆಯನ್ನು ಕೊಡುತ್ತೆ ಕಾದು ನೋಡಬೇಕು. ಅದರ ಜೊತೆಗೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಸಣ್ಣ ಮಳೆಗೆ ಮರಗಳು ಕೆಳಗೆ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಮೂವಿಂಗಲ್ಲಿದ್ದರೆ ಒಂದು ರೀತಿಯಲ್ಲಿ ಜೀವಕ್ಕೂ ಕೂಡ ಕುತ್ತು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.